ಸೊ ಯಾಕೆ ಅವ್ರಿಗೆ ಪಿಂಪಲ್ ಬರುತ್ತೆ ಅಂದ್ರೆ ಡ್ರೈನೆಸ್, ಅದನ್ನ ಕಂಟ್ರೋಲ್ ಮಾಡೋದೇನು ಸನ್ಸ್ಕ್ರೀನ್. ಸೊ ಅವ್ರೇನ್ ಮಾಡ್ತಾರೆ, ಮಾಯಶ್ಚರೈಸರ್ ಅವಾಯ್ಡ್ ಮಾಡ್ತಾರೆ, ಸನ್ಸ್ಕ್ರೀನ್ ಅವಾಯ್ಡ್ ಮಾಡ್ತಾರೆ. ಸೊ ಡಸ್ಟ್ ಎಲ್ಲ ನಮ್ ಸ್ಕಿನ್ ಮೇಲೆ ಕೂತ್ಕೊಳ್ಳುತ್ತಲ್ಲ, ಡೈರೆಕ್ಟ್ ನಾವು ಫೇಸ್ ವಾಶ್ ಮಾಡ್ತೀವಿ. ಜಾಸ್ತಿ ಇರುವಂತದನ್ನ ಪ್ರೊಫೆಷನಲ್ ಬ್ರ್ಯಾಂಡ್ ಅಲ್ಲೇ ನಮ್ಗೆ ಎನರ್ಜಿ ಕೆಪಾಸಿಟಿ ಇರುವಂತದ್ದು. ಸೊ ಡ್ರಗ್ ಸ್ಟೋರ್ ಪ್ರಾಡಕ್ಟ್ ಎಲ್ಲ ಓನ್ಲಿ ಫಾರ್ ಸೆಲ್ಫ್ ಮೇಡ್, ನಾಟ್ ಬಿಫೋರ್ ಮೇಕಪ್. 30+ ಇರೋರು 100% ರೆಟಿನಾಲ್ ಯೂಸ್ ಮಾಡ್ಲೇ ರಾತ್ರಿ ಹೊತ್ತೇ ಯೂಸ್ ಮಾಡ್ಬೇಕು. ಇನ್ನು ಕೆಲವ್ರಿಗೆ ಸ್ಕಿನ್ ಚೆನ್ನಾಗಿರುತ್ತೆ. ಇವಾಗ ನಂಗೆ 34 ಆಗಿದೆ, ಸ್ಕಿನ್ ಚೆನ್ನಾಗಿದೆ, ಬಟ್ ನಾನೇನ್ ಮಾಡ್ತೀನಿ ಅಂದ್ರೆ ವೀಕ್ಲಿ ಥ್ರೈಸ್ ಮಾತ್ರ ರೆಟಿನಾಲ್ ಯೂಸ್ ಮಾಡ್ತೀನಿ. ರಿಂಕಲ್ಸ್ ಜಾಸ್ತಿ ಇದೆ ಅಂದ್ರೆ ಡೈಲಿ ಬೇಸಿಸ್ ಯೂಸ್ ಮಾಡಿ ನೈಟ್ ಅಲ್ಲಿ, ಇಲ್ಲ ಅಂತಂದ್ರೆ ವೀಕ್ಲಿ ಟ್ವೈಸ್ ಥ್ರೈಸ್ ಯೂಸ್ ಮಾಡಿ. ಯಾಕೆಂದ್ರೆ ಅದು ರೆಟಿನಾಲ್ ಮಾತ್ರನೇ ನಮ್ಮ ಸ್ಕಿನ್ ಕೊಲಾಜನ್ ಬೂಸ್ಟ್ ಮಾಡುವಂತದ್ದು. ನೈಟ್ ಹೊತ್ತು ಬಾಳೆಹಣ್ಣು ಸಿಪ್ಪೆ ಇರುತ್ತಲ್ಲ, ಅದನ್ನ ರಬ್ ಮಾಡ್ಕೊಂಡಾಗ ನ್ಯಾಚುರಲ್ ಕೊಲಾಜನ್ ಇನ್ಕ್ರೀಸ್ ಆಗುತ್ತೆ. ಆಲೋವೆರಾ ಮತ್ತೆ ವಿಟಮಿನ್ ಸಿ ಅದನ್ನು ಮಿಕ್ಸ್ ಮಾಡ್ಕೊಂಡಾಗ್ಲೂ ಇನ್ನೂ ಗ್ಲೋ ಚೆನ್ನಾಗಿ ಬರುತ್ತೆ, ಟೈಟ್ನಿಂಗ್ ಆಗುತ್ತೆ. ನೋ ಮುಲ್ತಾನಿ ಮಟ್ಟಿ ಯೂಸ್ ಮಾಡೋ ಹಂಗೆ ಇಲ್ಲ. ಹೌದಾ? ತುಂಬಾ ಜನ ತಲೆ ಹೊಂದಿರುತ್ತೆ, ಈಗ ಪ್ರೈಸ್ ಜಾಸ್ತಿ ಇದ್ದಷ್ಟು ಒಳ್ಳೆ ಮೇಕಪ್ ಅಂತ. ಆಕ್ಚುಲಿ ತುಂಬಾ ಜಾಸ್ತಿ ದುಡ್ಡು ಕೊಟ್ಟು ತಗೋತೀವಲ್ಲ, ಅದು ನಿಜವಾಗ್ಲೂ ಅದ್ಭುತ ಆ ತರ ಇರುತ್ತೆ. ಮಕ್ಕಳಲ್ಲಿ ಅತಿಯಾಗಿ ಕಾಡ್ತಿರ್ತಕ್ಕಂಥ ಪಿಂಪಲ್ ಸಮಸ್ಯೆ. ಹೌದು. ಈ ಪಿಂಪಲ್ಗಳು ಕೂಡ ಏನಕ್ಕೆ ಜಾಸ್ತಿ ಬರುತ್ತೆ, ಇದನ್ನ ಹೇಗೆ ಕಂಟ್ರೋಲ್ ಮಾಡಬಹುದು? ತುಂಬಾ ಜನ ನಾನೇ ಕೇಳಿಸ್ಕೊಂಡಿದೀನಿ, ಸನ್ಸ್ಕ್ರೀನ್ ಹಾಕಿದ್ರೆ ನನಗೆ ಪಿಂಪಲ್ ಬರುತ್ತೆ ಅಂತಾರೆ. ಬಟ್ ಯಾವ ತರ ಹಚ್ತೀರಾ ಅಂದ್ರೆ ಡೈರೆಕ್ಟ್ ಸನ್ಸ್ಕ್ರೀನ್ ಹಾಕೊಂತೀನಿ. ಡೈರೆಕ್ಟ್ ಸನ್ಸ್ಕ್ರೀನ್ ಹಾಕೊಳಂಗಿಲ್ಲ, ಅದು ಡ್ರೈ ಫಾರ್ಮ್ ಅಲ್ಲಿ ಇರುತ್ತೆ. ಅದಕ್ಕೆ ಅಂತ ನಾವು ಟೋನರ್ ಹಾಕ್ಬೇಕು, ಮಾಯಶ್ಚರೈಸರ್ ಹಾಕ್ಬೇಕು. ಟೀನೇಜ್ ಅವ್ರು ಅಂದಾಗ 100% ಮಾಯಶ್ಚರೈಸರ್ ಹಾಕ್ಬೇಕು. ಪಾಂಡ್ಸ್ ಕ್ರೀಮೇ ಹಾಕೊಳ್ಳಿ. ಚಿಕ್ಕ ಮಕ್ಳೆಲ್ಲಾನು ತುಂಬಾ ಮೈಲ್ಡ್ ಇರುತ್ತೆ. ಪಾಂಡ್ಸ್ ಆಗ್ಲಿ ನೀವಾ ಆಗ್ಲಿ ತುಂಬಾ ಮೈಲ್ಡ್ ಇರುತ್ತೆ. ಮಾಯಶ್ಚರೈಸರ್ ಮೇಲೇನೆ ಸನ್ಸ್ಕ್ರೀನ್ ಹಾಕ್ಬೇಕು. ಸೊ ಯಾಕೆ ಅವ್ರಿಗೆ ಪಿಂಪಲ್ ಬರುತ್ತೆ ಅಂದ್ರೆ ಡ್ರೈನೆಸ್, ಡಸ್ಟ್, ಅದನ್ನ ಕಂಟ್ರೋಲ್ ಮಾಡೋದೇನು ಸನ್ಸ್ಕ್ರೀನ್. ಸೊ ನಾವು ಸನ್ಸ್ಕ್ರೀನ್ ಹಾಕಿದಾಗ ಆ ಪಿಂಪಲ್ ಎಲ್ಲಾನು ಕಡಿಮೆ ಆಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಮಾಯಶ್ಚರೈಸರ್ ಅವಾಯ್ಡ್ ಮಾಡ್ತಾರೆ, ಸನ್ಸ್ಕ್ರೀನ್ ಅವಾಯ್ಡ್ ಮಾಡ್ತಾರೆ. ಸೊ ಡಸ್ಟ್ ಎಲ್ಲ ನಮ್ ಸ್ಕಿನ್ ಮೇಲೆ ಕೂತ್ಕೊಳ್ಳುತ್ತಲ್ಲ, ಡೈರೆಕ್ಟ್ ನಾವು ಫೇಸ್ ವಾಶ್ ಮಾಡ್ತೀವಿ. ಅದೇನಾಗುತ್ತೆ, ಹೀಗೆ ಉಜ್ಜಿದಾಗ ಹಾರ್ಶ್ ಆಗಿ ನಮ್ಮ ಸ್ಕಿನ್ ರಿಯಾಕ್ಟ್ ಆಗುತ್ತೆ. ಸೊ ಅದಕ್ಕೇನೆ ಕ್ಲೆನ್ಸ್ ಮಾಡಬೇಕು ಅಂತ ಹೇಳ್ತೀವಿ. ಮಿಲ್ಕ್ ಕಲರು ಕ್ಲೆನ್ಸ್ ಮಾಡಿ, ನಿಮ್ಗೆ ಬೈ ಆಗಲ್ಲ ಅಂದ್ರೆ. ಇಲ್ಲ ಅಂದ್ರೆ ತುಂಬಾ ಮೈಲ್ಡ್ ಕ್ಲೆನ್ಸರ್ಸ್ ಬರುತ್ತೆ, ಕ್ಲೆನ್ಸರ್ಸ್ ಯೂಸ್ ಮಾಡಿ. ಬಟ್ ಕಂಪಲ್ಸರಿ ಫೇಸ್ ವಾಶ್ ಮುಂಚೆ ಕ್ಲೆನ್ಸ್ ಮಾಡಲೇಬೇಕು. ಇಲ್ಲ ಅಂದ್ರೆ ಫೋಮ್ ಫೇಸ್ ವಾಶ್ ಬರುತ್ತೆ, ಇನ್ನೂ ಮೈಲ್ಡ್ ಅಂದ್ರೆ ಫೋಮ್ ಫೇಸ್ ವಾಶ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಕೂತಿದ್ದ ಜಾಗದಲ್ಲೇ ನಮ್ಗೆ ಫೋಮ್ ಇರುತ್ತೆ, ಡಸ್ಟ್ ಎಲ್ಲಾನು ರಿಮೂವ್ ಆಗುತ್ತೆ. ಒಳ್ಳೇದು, ತುಂಬಾ ಒಳ್ಳೇದು. ಸಿಕ್ಕಾಬಟ್ಟೆ ಹೈಡ್ರೇಷನ್, ಅಲ್ಲಿಂದಾನೇ ಹೈಡ್ರೇಷನ್ ಕೊಡ್ತಾ ಬರುತ್ತೆ ನಮ್ ಸ್ಕಿನ್ಗೆ. ಸೊ ಒಳಗೆ ಏನೇ ಡ್ರೈನೆಸ್ ಇದ್ರೂ ಡಸ್ಟ್ ಎಲ್ಲಾನು ರಿಮೂವ್ ಆಗ್ಬಿಡತ್ತೆ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ತುಂಬಾ ಜನ ಈ ಸೆಟಾಫಿಲ್ ಯೂಸ್ ಮಾಡ್ತಾರಲ್ಲ. ಸೆಟಾಫಿಲ್ ತುಂಬಾ ಚೆನ್ನಾಗಿದೆ, ಬಟ್ ಮೇಕಪ್ ಪರ್ಪಸ್ಗೆ ಯೂಸ್ ಆಗಲ್ಲ. ಸೊ ಅದು ಸೆಲ್ಫ್ ಪರ್ಪಸ್ ಮಾತ್ರ ಯೂಸ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಸೆಟಾಫಿಲ್ ಅಫೋರ್ಡಬಲ್ ಬ್ರ್ಯಾಂಡ್ ಅಂತ ನಾನು ಹೇಳಲ್ಲ. ಡ್ರಗ್ ಸ್ಟೋರ್ ಬ್ರ್ಯಾಂಡ್ ಆದ್ರೂನು ನಾವು ಪ್ರೊಫೆಷನಲ್ ಬ್ರ್ಯಾಂಡ್ ಮೇಕಪ್ ಯೂಸ್ ಮಾಡಿದಾಗ ಆ ಕೆಮಿಕಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದನ್ನ ತಡೆಯೋ ಕೆಪಾಸಿಟಿ ಸೆಟಾಫಿಲ್ಗಿಲ್ಲ. ಸೊ ಸೆಟಾಫಿಲ್ ಹೇಗೆ ಅಂದ್ರೆ ನಮ್ಗೆ ಇಡ್ಲಿ ಇದ್ದಂಗೆ ನಮ್ಮ ಹೊಟ್ಟೆಗೆ. ಸೊ ಇಡ್ಲಿ ಎಷ್ಟು ಹೊತ್ತಿರುತ್ತೆ, ಹಾರ್ಡ್ಲಿ 1.5 hour. ದೋಸೆ 1.25 hour. ರೈಸ್ 2.5 hours. ಅದೇ ಮುದ್ದೆ ಚಪಾತಿ ಸ್ವಲ್ಪ ಲಾಂಗ್ ಲಾಸ್ಟ್ ಇರುತ್ತೆ. ಸೊ ಸೊ ಜಾಸ್ತಿ ಇರುವಂತದನ್ನ ಪ್ರೊಫೆಷನಲ್ ಬ್ರ್ಯಾಂಡ್ ಅಲ್ಲೇ ನಮ್ಗೆ ಎನರ್ಜಿ ಕೆಪಾಸಿಟಿ ಇರುವಂತದ್ದು. ಸೊ ಡ್ರಗ್ ಸ್ಟೋರ್ ಪ್ರಾಡಕ್ಟ್ ಎಲ್ಲ ಓನ್ಲಿ ಫಾರ್ ಸೆಲ್ಫ್ ಮೇಡ್, ನಾಟ್ ಬಿಫೋರ್ ಮೇಕಪ್. ಓಕೆ. ಈಗ 30+ ಆದವರಿಗೆ 30 ವರ್ಷ ದಾಟ್ತಿದ್ದಂಗೆ ರಿಂಕಲ್ಸ್ ಆಕ್ಚುಲಿ ಶುರು ಆಗೋದು ಪೋಸ್ಟ್ 30 ಅನ್ಸುತ್ತೆ. ಹೌದು, 30-35+ಗೆ. ಹೌದು. 30+ ಮಸ್ಟ್ ಸ್ಕಿನ್ ಕೇರ್ ಅಂದ್ರೆ ಏನು? ರೆಟಿನಾಲ್. 30+ ಇರೋರು 100% ರೆಟಿನಾಲ್ ಯೂಸ್ ಮಾಡ್ಲೇಬೇಕು. ರಾತ್ರಿ ಹೊತ್ತೇ ಯೂಸ್ ಮಾಡ್ಬೇಕು. ರೆಟಿನಾಲ್ ಮಾರ್ನಿಂಗ್ ಯೂಸ್ ಮಾಡೋ ರೆಟಿನಾಲ್ ಕ್ರೀಮು ಮತ್ತೆ ರೆಟಿನಾಲ್ ಸಿರಮ್. ರೆಟಿನಾಯ್ಡು ಅಲ್ಲ, ರೆಟಿನಾಯ್ಡು ಅಲ್ಲ. ರೆಟಿನಾಲ್ ಕಂಪಲ್ಸರಿ ಯೂಸ್ ಮಾಡ್ಬೇಕು. ಇನ್ನು ಕೆಲವ್ರಿಗೆ ಸ್ಕಿನ್ ಚೆನ್ನಾಗಿರುತ್ತೆ. ಇವಾಗ ನಂಗೆ 34 ಆಗಿದೆ, ಸ್ಕಿನ್ ಚೆನ್ನಾಗಿದೆ, ಬಟ್ ನಾನೇನ್ ಮಾಡ್ತೀನಿ ಅಂದ್ರೆ ವೀಕ್ಲಿ ಥ್ರೈಸ್ ಮಾತ್ರ ರೆಟಿನಾಲ್ ಯೂಸ್ ಮಾಡ್ತೀನಿ. ಇನ್ ಮಿಕ್ಕಿದ ದಿನಗಳಲ್ಲಿ ಹೈಲರಾನಿಕ್ ಆಸಿಡ್ ಯೂಸ್ ಮಾಡ್ತೀನಿ, ವಿಟಮಿನ್ ಸಿ ಯೂಸ್ ಮಾಡ್ತೀನಿ. ಸೊ ನಾವು ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ಇನ್ ಕೆಲವೊಂದ್ಸಲ ಜಾಸ್ತಿ ಮೇಕಪ್ ಮಾಡ್ಕೊಂಡಾಗ ಏನ್ ಮಾಡ್ತೀನಿ, ನನ್ಗೇನಾದ್ರೂ ಇದಾಯ್ತು ಅಂದ್ರೆ ನೈಸಿನಮೈಡ್ ಯೂಸ್ ಮಾಡ್ತೀನಿ. ಒಂದ್ ಪಿಂಪಲ್ ಬಂತು ಅಂದ್ರೆ ನೈಸಿನಮೈಡ್ ಯೂಸ್ ಮಾಡ್ತೀನಿ. ಸೊ ಆ ತರ ನಮ್ಮ ಸ್ಕಿನ್ ತಕ್ಕಂಗೆ ನಾವು ಸಿರಮ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಅಲ್ಲ, ಈಗ ರೆಟಿನಾಲ್ ಕೂಡ ಅದು ರೆಗ್ಯುಲರ್ ಡೈಲಿ ಬೇಸಿಸ್ ಯೂಸ್ ಮಾಡೋದು ಅಥವಾ ಸ್ವಲ್ಪ ಯೂಸ್ ಮಾಡ್ಬಿಟ್ಬಿಡೋದು? ಡೈಲಿ ಬೇಸಿಸ್, ರಿಂಕಲ್ಸ್ ಜಾಸ್ತಿ ಇದೆ ಅಂದ್ರೆ ಡೈಲಿ ಬೇಸಿಸ್ ಯೂಸ್ ಮಾಡಿ ನೈಟ್ ಅಲ್ಲಿ. ಇಲ್ಲ ಅಂತಂದ್ರೆ ವೀಕ್ಲಿ ಟ್ವೈಸ್ ಥ್ರೈಸ್ ಯೂಸ್ ಮಾಡಿ. ಯಾಕೆಂದ್ರೆ ಅದು ರೆಟಿನಾಲ್ ಮಾತ್ರನೇ ನಮ್ಮ ಸ್ಕಿನ್ ಕೊಲಾಜನ್ ಬೂಸ್ಟ್ ಮಾಡುವಂಥದ್ದು. ಸೊ ಸ್ಕಿನ್ ಹೆಲ್ದಿ ಕೊಡುವಂಥದ್ದು. ಸೊ ಹಾಗಾಗಿ ಕಂಪಲ್ಸರಿ ಒಳ್ಳೇದು.
ಓಕೆ, ಈಗ ನೆಕ್ಸ್ಟ್ ಎಲ್ಲರೂ ಮಾತಾಡ್ತಿರೋದು ಕೊಲಾಜನ್ ಬಗ್ಗೆ. ಹ್ಮ್. ಈಗ 30+ ಆಗ್ತಿದ್ದಂಗೆ ಎಲ್ಲರಿಗೂ ಕೊಲಾಜನ್ ಡೌನ್ ಆಗುತ್ತೆ. ಕೊಲಾಜನ್ ಇಂಪ್ರೂವ್ ಮಾಡ್ಬೇಕಂದ್ರೆ ಈ ಸಪ್ಲಿಮೆಂಟ್ ತಗೊಳ್ಳಿ, ಅದು ತಗೊಳ್ಳಿ ಅಂತಾರಲ್ಲ. ಸೊ ಕೊಲಾಜನ್ ನ ಲೆವೆಲ್ಸ್ ಇಂಪ್ರೂವ್ ಮಾಡ್ಕೊಬೇಕಂದ್ರೆ ಏನೇನ್ ಮಾಡ್ಬೇಕು? ಬಾಡಿ ಕೊಲಾಜನ್ ಲೆವೆಲ್ ಇಂಪ್ರೂವ್ ಮಾಡಬೇಕು ಅಂದ್ರೆ ಟ್ಯಾಬ್ಲೆಟ್ಸ್ ಬರುತ್ತೆ. ವಿಟಮಿನ್ ಜಾಸ್ತಿ ಕಂಟೆಂಟ್ ಇರುತ್ತೆ ಅದ್ರಲ್ಲಿ, ಅಷ್ಟೇ. ಟೈಟ್ ಆಗುತ್ತೆ, ನಮ್ಮ ಸ್ಕಿನ್ ಲೂಸ್ ಆಗಿರುತ್ತಲ್ಲ ಅದನ್ನ ಟೈಟ್ ಮಾಡುತ್ತೆ, ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ. ನಮ್ಮ ಸ್ಕಿನ್ ಅಂತ ಬಂದಾಗ ರೆಟಿನಾಲ್ ತುಂಬಾನೇ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಫ್ಲಾಕ್ ಸೀಡ್ಸ್, ಹೌದು, ಅದನ್ನ ಬೇಯಿಸಿದಾಗ ಜೆಲ್ ಫಾರ್ಮ್ ಆಗುತ್ತೆ. ಆ ಜೆಲ್ನ ಹಚ್ಕೋಬೇಕು, ಅದು ಒಂದು ಹೆಲ್ಪ್ ಆಗುತ್ತೆ. ಮಾಮೂಲಿ ಅಗಸೆ ಬೀಜ, ಹೌದು, ಫ್ಲಾಕ್ ಸೀಡ್ಸ್ ನ ಮನೇಲಿ ಬೇಯಿಸೋದು, ಬೇಯಿಸ್ತಾ ಅದು ಜೆಲ್ಲಿ ಫಾರ್ಮ್ ಆಗುತ್ತೆ. ಬರೀ ನೀರ್ ಹಾಕಿ ಬೇಯಿಸೋದು ಅಷ್ಟೇ. ಅಷ್ಟೇ. ಅದನ್ನ ಹಾಕೊಂಡಾಗ ನಮ್ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಬಾಳೆಹಣ್ಣು, ನೈಟ್ ಹೊತ್ತು ಬಾಳೆಹಣ್ಣು ಸಿಪ್ಪೆ ಇರುತ್ತಲ್ಲ ಅದನ್ನ ರಬ್ ಮಾಡ್ಕೊಂಡಾಗ ನ್ಯಾಚುರಲ್ ಕೊಲಾಜನ್ ಇನ್ಕ್ರೀಸ್ ಆಗುತ್ತೆ. ಬಾಳೆಹಣ್ಣು ತಿಂದ್ಮೇಲೆ ಬಿಸಾಕ್ತಿವಲ್ವಾ, ಆ ಸಿಪ್ಪೆನ ಚೆನ್ನಾಗಿ ಹಚ್ಕೊಂಡು ಟೀತ್ಗೆಲ್ಲ ಹಚ್ಕೊಂಡಾಗ ಇನ್ಸ್ಟೆಂಟ್ ಬೂಸ್ಟ್ ಆಗತ್ತೆ ನಮ್ಗೆ. ತಕ್ಷಣ ಮುಖ ತೊಳಿಬೇಕಾ ಬಿಟ್ಬಿಡ್ಬೇಕು? ಹಾಗೆ ಬಿಟ್ಬಿಡಿ, ನೈಟ್ ಅಲ್ವಾ ಮಾಡೋದು, ಹಾಗೆ ಬಿಟ್ಬಿಟ್ರೆ ಸಾಕು. ಮಾರ್ನಿಂಗ್ ಅಷ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟ್. ರಿಂಕಲ್ಸ್ ಕಡಿಮೆ ಆಗುತ್ತೆ, ಸ್ಕಿನ್ ಟೈಟ್ನಿಂಗ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ ಆಲೋವೆರಾ ಮತ್ತೆ ವಿಟಮಿನ್ ಸಿ, ಅದನ್ನು ಮಿಕ್ಸ್ ಮಾಡ್ಕೊಂಡಾಗ್ಲೂ ಇನ್ನೂ ಗ್ಲೋ ಚೆನ್ನಾಗಿ ಬರುತ್ತೆ, ಟೈಟ್ನಿಂಗ್ ಆಗುತ್ತೆ. ಟೈಟ್ನಿಂಗ್ ಪ್ಯಾಕ್ಸ್ ಜಾಸ್ತಿ ಹಾಕೋಬೇಕಾಗತ್ತೆ. ನೋ ಮುಲ್ತಾನಿ ಮಟ್ಟಿ ಯೂಸ್ ಮಾಡೋ ಹಂಗೆ ಇಲ್ಲ. ಹೌದಾ? ಮತ್ತೆ ಮುಲ್ತಾನಿ ಮಟ್ಟಿ ತುಂಬಾ ಯೂಸ್ ಮಾಡ್ತಾರಲ್ಲ? ಹೌದು. ಏನಾಗುತ್ತೆ ಅಂದ್ರೆ ರಾಜಸ್ಥಾನ್ ಕಡೆ, ನಾರ್ತ್ ಕಡೆ ಆ ಹ್ಯುಮಿಡಿಟಿ ಆಗುತ್ತೆ. ಬಟ್ ನಮ್ಮ ಹ್ಯುಮಿಡಿಟಿಗೆ ಮುಲ್ತಾನಿ ಮಟ್ಟಿ ಯೂಸ್ ಮಾಡಿದಷ್ಟು ಡ್ರೈ ಜಾಸ್ತಿ ಆಗುತ್ತೆ ಸ್ಕಿನ್. ಸೊ ಯೂಸ್ ಮಾಡಿದ್ರು ಮಾಯಶ್ಚರೈಸರ್ ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತೆ, ಕ್ರೀಮ್ ಕಂಟೆಂಟ್ ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತೆ. ಮುಲ್ತಾನಿ ಮಟ್ಟಿ ಅಂದ್ರೆ ಅದು ಕೆರೆ ಮಣ್ಣಲ್ವಾ ಅದು? ಹೌದು. ಅದನ್ನ ಫಿಲ್ಟರ್ ಮಾಡಿ ಮಾಡ್ಕೊಂತಾರೆ. ಬಟ್ ನಮ್ಮ ಬಾಡಿಗೆ ಇಲ್ಲಿರೋ ಕ್ಲೈಮೇಟ್ಗೆ ಹೆಲ್ಪ್ ಆಗಲ್ಲ, ತುಂಬಾ ಡ್ರೈ ಆಗುತ್ತೆ ಸ್ಕಿನ್. ಓಕೆ, ಈಗ ನೆಕ್ಸ್ಟ್ ಬಂದು ಟೋನರ್ಸ್. ಹೌದು. ಟೋನರ್ಸ್ ಯಾವ ಟೋನರ್ ಯೂಸ್ ಮಾಡಬೇಕು? ನನಗೆ ಗೊತ್ತಿದ್ದು ತುಂಬಾ ಎಲ್ಲ ಟೀ ಟ್ರೀ ಆಯಿಲ್ ಯೂಸ್ ಮಾಡ್ತಾರೆ. ಬಟ್ ಆಕ್ಚುಲಿ ಟೋನರ್ಸ್ ಯಾವ ಏಜ್ ಗ್ರೂಪ್ ಅವ್ರು ಯಾವ್ದು ಯೂಸ್ ಮಾಡಬೇಕು? ಇಲ್ಲ, ನಾನ್ ಪ್ರಿಫರ್ ಮಾಡಿದ್ರೆ ಅಬೌವ್ 18 ಪ್ರಿಫರ್ ಮಾಡ್ತೀನಿ. ಯಾಕೆ ಅಂದ್ರೆ ಅದ್ರಲ್ಲೂ ಕೆಮಿಕಲ್ಸ್ ಇಲ್ದಿರ ಮಾಡಕ್ಕಾಗಲ್ಲ. ಬಟ್ ನಾನ್ ಮಾಡಿರೋ ಟೋನರ್ ಬಂದು ರೋಸ್ ವಾಟರ್, ಫ್ಲಾಕ್ ಸೀಡ್ಸ್, ಆಲೋವೆರಾ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡೋ ಅಂಥದ್ದು ನಾವು ಟೋನರ್ಸ್ ಯೂಸ್ ಮಾಡ್ಬೋದು. ಸೊ ಕುಕುಂಬರ್ಸ್ ಎಲ್ಲ ಹಾಕಿರ್ತೀವಿ, ಬಟ್ ಆದ್ರೂ ಅದರಲ್ಲಿ ರಸಕರ್ಪೂರ ಎಲ್ಲಾನು ಹಾಕಿರ್ತೀವಿ ಫ್ರೆಶ್ನೆಸ್ ಕೊಡೋದಕ್ಕೆ, ಸ್ಕಿನ್ ಮಿಂಟ್ ಫ್ಲೇವರ್ಗೆ. ಸೊ ಹಾಗಾಗಿ 18+ ಯೂಸ್ ಮಾಡಿ. ಯಾಕೆಂದ್ರೆ 18 ಬಿಲೋ ಬಂದು ತುಂಬಾನೇ ಮೈಲ್ಡ್ ಇರುತ್ತೆ, ಬೇಡ. ಮನೆ ಮದ್ದನ್ನ ಯೂಸ್ ಮಾಡ್ಬೋದು. ಆಯಿಲ್ಸ್ ಆಗ್ಲಿ, ಸನ್ಸ್ಕ್ರೀನ್, ಮಾಯಶ್ಚರೈಸರ್, ಪಾಂಡ್ಸ್ ಮಾಯಶ್ಚರೈಸರ್ ತುಂಬಾ ಮೈಲ್ಡ್ ಯೂಸ್ ಮಾಡಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಬಂದು ಫೌಂಡೇಶನ್. ಈಗ ಮೇಕಪ್ ಬೇಕಾಗಿರೋದೇ ಫೌಂಡೇಶನ್. ಈಗ ಫೌಂಡೇಶನ್ ತಗೊಬೇಕು ಅಂತ ಯಾವ್ದಾದ್ರು ಕ್ಲಿನಿಕ್ಸ್ಗೆಲ್ಲ ಹೋದಾಗ ಅಥವಾ ಶಾಪ್ಸಿಗೆ ಹೋದಾಗ ಯಾವ ತರದ ಫೌಂಡೇಶನ್ ನ ಚೂಸ್ ಮಾಡಬೇಕು, ಹೇಗ್ ಮಾಡಬೇಕು? ನನ್ನ ಸಜೆಷನ್, ನೀವು ಯಾವ್ದಾದ್ರು ಚೂಸ್ ಮಾಡ್ಕೊಡಿ, ಅವ್ರಿಷ್ಟ. ಇದನ್ನೇ ಮಾಡಿದ್ರೆ ಇದೇ ಕ್ವಾಲಿಟಿ ಬರುತ್ತೆ ಅನ್ನೋದು ಸುಳ್ಳು. ಬಟ್ ಮೇಕಪ್ ಅನ್ನೋದು ಆರ್ಟ್, ರೂಲ್ಸ್ ಇಲ್ಲ. ಎಲ್ಲಿ ರೂಲ್ಸ್ ಇದೆ? ಕೆಲವೊಂದ್ರಲ್ಲಿ ಮಾತ್ರ ರೂಲ್ಸ್ ಇದೆ. ಅಬೌವ್ ದ ಕ್ರೀಸ್ ಲೈನ್ ಶೇಡಿಂಗ್ ಹೋಗ್ಬಾರ್ದು. ಅಬೌವ್ ದ ಕ್ರೀಸ್ ಲೈನ್ ಮೇಕಪ್ ಅನ್ನೋದು ರೂಲ್ ಇಲ್ಲ. ದೇರ್ ಇಸ್ ನೋ ರೂಲ್ ಬುಕ್ಕೇ ಇಲ್ಲ ಇದಕ್ಕೆ, ಹೀಗೆ ಮಾಡ್ಬೇಕು ಅಂತ. ಬಟ್ ಕೆಲವೊಂದು ಮಾತ್ರ ರೂಲ್ಸ್ ಇದೆ. ಹೆಂಗೆ ಅಂದ್ರೆ ಕ್ರೀಸ್ ಲೈನ್ ಇಂದ ಮೇಲೆ ಬರೀ ಶೇಡಿಂಗ್ ಹೋಗಿರ್ಬೇಕು, ಕಲರ್ನ ಡೆಪಾಸಿಟ್ ಜಾಸ್ತಿ ಮಾಡಬಾರ್ದು. ಏನಿದ್ರು ಕಣ್ಣಲ್ಲಿ ಮಾತ್ರನೇ ಇರಬೇಕು ಅಂತ ಹೇಳ್ತೀವಿ. ಆ ತರನೇ ಫೌಂಡೇಶನ್ ಕೂಡ ಹೀಗೆ ಸೆಲೆಕ್ಟ್ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋದೇನು ಇಲ್ಲ. ಒಂದು ಫೌಂಡೇಶನ್ ಇಟ್ಕೊಂಡು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದು, ಗ್ಲಾಸಿ ಲುಕ್ ಆದ್ರೂ ಕ್ರಿಯೇಟ್ ಮಾಡಿ, ಮ್ಯಾಟ್ ಫಿನಿಶ್ ಆದ್ರೂ ಮಾಡಿ, ಹೆವಿ ಕವರೇಜ್ ಆದ್ರೂ ಮಾಡ್ಕೊಳ್ಳಿ, ಥಿನ್ ಕವರೇಜ್ ಆದ್ರೂ ಮಾಡ್ಕೊಳ್ಳಿ. ಸೊ ಅದೇ ನಮ್ಮ ಸ್ಪೆಷಾಲಿಟಿ. ಅದನ್ನ ಹೆಂಗ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೋಬಹುದು. ಶೈನಿಂಗು ಕ್ರಿಯೇಟ್ ಮಾಡ್ಬೋದು, ಮ್ಯಾಟ್ ಫಿನಿಶ್ ಫೌಂಡೇಶನ್ ಇಟ್ಕೊಂಡು ಶೈನಿಂಗು ಮಾಡ್ಕೋಬಹುದು. ಸರಿ, ಇವಾಗ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಳ್ಕೊಳ್ಳಿ, ಹೆಂಗ್ ಮೇಕಪ್ ಮಾಡಬೇಕು ಅಂತ. ಓಕೆ, ಸೊ ಸ್ಕಿನ್ ಕೇರ್ ನೋಡಿದ್ವಿ. ಅದಾದ್ಮೇಲೆ ಪ್ರೈಮರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೈಮರ್ ಹೇಗ್ ವರ್ಕ್ ಆಗುತ್ತೆ ಅಂದ್ರೆ ನಮ್ಮ ಸ್ಕಿನ್ ಕೇರ್ನ ಲಾಕ್ ಮಾಡುತ್ತೆ ಪ್ರೈಮರ್, ಮತ್ತೆ ಮೇಕಪ್ ನ ಸೆಕ್ಯೂರ್ ಮಾಡುತ್ತೆ. ಸೊ ಬ್ಯಾರಿಕೇಡ್ ತರ ವರ್ಕ್ ಆಗುತ್ತೆ ಪ್ರೈಮರ್. ಇದು ಮೀಡಿಯೇಟರ್ ತರ. ಹೌದು, ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ, ಮುಂದೆ ಮೇಕಪ್ ನು ಹಿಡಿದಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಒಂದೊಂದು ಎಲ್ಲ ಸ್ಕಿನ್ಗೂ ಒಂದೇ ಪ್ರೈಮರ್ ಅಂತೂ ವರ್ಕ್ ಆಗಲ್ಲ. ಮ್ಯಾಟ್ ಫಿನಿಶ್ಗೆ ಆದಂತ ಸಪರೇಟ್ ಪ್ರೈಮರ್ಸ್ ಇದೆ. ಮತ್ತೆ ಆಯಿಲಿ ಸ್ಕಿನ್ ಕಂಟ್ರೋಲ್ ಆಗುತ್ತೆ, ಮೇಕಪ್ ಎದ್ದು ಬಂದ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅಂತದಕ್ಕೂ ಸಪರೇಟ್ ಪ್ರೈಮರ್ಸ್ ಇದೆ. ಸೊ ಅಂದ್ರೆ ಇದು ಪ್ರೈಮರ್ ಕೂಡ ಒಂದೇ ಬಳಸಕ್ಕಾಗಲ್ಲ. ಆಗಲ್ಲ. ಈಗ ತುಂಬಾ ಜನ ಒಂದೇ ತಗೊಂಡ್ಬಂದ್ಬಿಡ್ತಾರೆ, ಎಲ್ಲ ಏನ್ ಪೇಂಟ್ ಏನ್ ಮೇಕಪ್ ಮಾಡಿದ್ರು. ಅದಕ್ಕೇನೆ ಅವ್ರಿಗೆ ಮೇಕಪ್ ಅಲ್ಲಿ ಪ್ರಾಬ್ಲಮ್ಸ್ ಬರೋದು ಜಾಸ್ತಿ.
ಸೊ ಆ ಸ್ಕಿನ್ ಅನಲೈಸ್ ಮಾಡಿಕೊಂಡು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ ಪ್ರೈಮರ್ಸ್ನ. ಸೊ ಗ್ಲೋ ಬೇಕು ಅಂದ್ರೆ ಈಗ ಕಂಪ್ಲೀಟ್ ಸಣ್ಣ ಇರ್ತಾರೆ, ಅವ್ರಿಗೆ ಪ್ಲಂಪಿಂಗ್ ಪ್ರೈಮರ್ಸ್ ಹಾಕ್ಬೇಕಾಗತ್ತೆ. ಮತ್ತೆ ಆಯಿಲ್ ಸೆಕ್ರೇಟ್ ಆಗ್ತಾ ಇರುತ್ತೆ, ಅವ್ರಿಗೆ ಗ್ರಿಪ್ ಪ್ರೈಮರ್ಸ್ ಹಾಕ್ಬೇಕಾಗತ್ತೆ. ಯಾಕೆ ಅಂದ್ರೆ ಒಳಗಿಂದ ಬರುವಂತದ್ದು. ನಮ್ಮ ಫೌಂಡೇಶನ್, ಮಾಯಶ್ಚರೈಸರ್ ಹಾಕಿರ್ತೀವಿ, ಸನ್ಸ್ಕ್ರೀನ್ ಹಾಕಿರ್ತೀವಿ, ಏನೇ ಕ್ರೀಮ್ಸ್ ಹಾಕಿದ್ರು ಆಯಿಲ್ ಬಂದಾಗ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ಅದನ್ನ ಲಾಕ್ ಮಾಡಕ್ಕೆ ಗ್ರಿಪ್ ಪ್ರೈಮರ್ಸ್ ಯೂಸ್ ಮಾಡಬೇಕು. ಸೊ ಸಿಲಿಕಾನ್ ಪ್ರೈಮರ್ಸ್ ಎಲ್ಲದಕ್ಕೂ ಯೂಸ್ ಆಗಲ್ಲ, ಓನ್ಲಿ ವಾಟರ್ ಬೇಸ್ ಪ್ರಾಡಕ್ಟಿಗೆ ಮಾತ್ರನೇ ಸಿಲಿಕಾನ್ ಪ್ರೈಮರ್ಸ್ ಯೂಸ್ ಆಗುತ್ತೆ. ಬಟ್ ಸಿಲಿಕಾನ್ ಪ್ರೈಮರ್ಸ್ ಎಷ್ಟು ಡೇಂಜರ್ ಅಂದ್ರೆ 1-2-3 ಡೇಸ್ ಹಾಕಿದ್ರೆ ಹಿಂಗಂದ್ರೆ ಸಾಕು, ಜಸ್ಟ್ ಸಣ್ಣ ಉಗುರಿದ್ರು ಸಾಕು, ಹಿಂಗಂದ್ರೆ ಡ್ಯಾಮೇಜ್ ಆಗುತ್ತೆ ಸಿಲಿಕಾನ್ ಬೇಸ್ ಪ್ರೈಮರ್. ಯಾಕೆ ಅಂದ್ರೆ ಕಂಪ್ಲೀಟ್ ನಮ್ಮ ಸ್ಕಿನ್ ಬ್ರೀತ್ ಮಾಡೋದೇ ಸ್ಟಾಪ್ ಮಾಡ್ಬಿಡುತ್ತೆ ಅದು. ಸೊ ಸಿಲಿಕಾನ್ ಬೇಸ್ ಪ್ರೈಮರ್ ತುಂಬಾ ಹುಷಾರಾಗಿ ಯೂಸ್ ಮಾಡಿ ಅಂತಾನೆ ಹೇಳ್ತೀನಿ, ಬಟ್ ರೆಗ್ಯುಲರ್ ಯೂಸಿಗೆ ಆಗಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ವಾಟರ್ ಪ್ರೂಫ್ ಮೇಕಪ್ ಮಾತ್ರನೇ ಯೂಸ್ ಆಗೋದು. ಬಟ್ ವಾಟರ್ ಪ್ರೂಫ್ ಮೇಕಪ್ ಬಂದು ಲಾಂಗ್ ಲಾಸ್ಟ್ ಮೇಕಪ್ ಅಲ್ಲ. ಎಲ್ಲಿಗೆ ಏನಾದ್ರೂ ವಾಟರ್ ಅಲ್ಲಿ ಶೂಟ್ ಮಾಡಿದ್ವಿ, ಅಂಡರ್ ವಾಟರ್ ಶೂಟ್ ಮಾಡಿದ್ವಿ, ಅದಕ್ಕೆ ಮಾತ್ರನೇ ವಾಟರ್ ಪ್ರೂಫ್ ಯೂಸ್ ಆಗುತ್ತೆ. ಬಟ್ ಒಂಚೂರು ಬಿಸಿಲಿಗೆ ಹೋಗಿದ್ವಿ, ಕಂಪ್ಲೀಟ್ ಮೇಕಪ್ ಮೆಲ್ಟ್ ಆಗ್ಬಿಡುತ್ತೆ. ಬಿಕಾಸ್ ಇಟ್ಸ್ ಸಿಲಿಕಾನ್, ಪ್ಲಾಸ್ಟಿಕ್ ಕಂಟೆಂಟ್ ಇರುತ್ತೆ. ನಮ್ಮ ಬಾಡಿಯಲ್ಲೇ ಹೀಟ್ ಇರೋದ್ರಿಂದ ಆ ಹೀಟ್ಗೂ ಮ್ಯಾಚ್ ಆಗಲ್ಲ. ಸೊ ಅದನ್ನ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂತಾರೆ, ಎಲ್ಲ ಸ್ಕಿನ್ಗೂ ಯೂಸ್ ಮಾಡಕ್ ಹೋಗ್ತಾರೆ, ಅದು ಹಾಳಾಗ್ಬಿಡುತ್ತೆ. ಸೊ ಅಕಾರ್ಡಿಂಗ್ ಟು ಸ್ಕಿನ್ ನೋಡ್ಕೊಂಡು ನಾವು ಪ್ರೈಮರ್ನ ಯೂಸ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಫೌಂಡೇಶನ್ ನೀವು ಎಂಥದ್ದೇ ಚೂಸ್ ಮಾಡ್ಕೊಳ್ಳಿ, ಅದನ್ನ ಲಾಕ್ ಮಾಡ್ಕೋಬೇಕು ನಾವು. ಟೆಕ್ನಿಕ್ಸ್, ಸೊ ಟೆಕ್ನಿಕ್ಸ್ ಅಲ್ಲಿ ನಾವು ಲಾಕ್ ಮಾಡ್ಕೊಂಡಾಗ ಮೇಕಪ್ ಅಂತೂ ಸಿಕ್ಕಾಬಟ್ಟೆ ಲಾಂಗ್ ಲಾಸ್ಟ್ ಇರುತ್ತೆ. ಇದ್ರಲ್ಲಿ ಇನ್ನೊಂದು ಟೋನರ್ ಲಾಂಚ್ ಮಾಡಿದೀನಿ. ಮೇಕಪ್ ಇಂಡಸ್ಟ್ರಿಗೆ ನನ್ಗೇನು ಅಂದ್ರೆ, ನನಗೆ ಊಟ ಕೊಟ್ಟಿದೆ, ನನಗೆ ನೇಮ್ ಕೊಟ್ಟಿದೆ, ನನಗೆ ಫೇಮ್ ಕೊಟ್ಟಿದೆ ಮೇಕಪ್ ಇಂಡಸ್ಟ್ರಿ, ಸ್ಯಾರಿ ಡ್ರೇಪಿಂಗ್. ಸೊ ಈ ಇಂಡಸ್ಟ್ರಿಗೆ ನನ್ನ ಕಡೆಯಿಂದ ಏನಾದ್ರೂ ಕೊಡ್ಬೇಕಲ್ವಾ. ಎಲ್ಲರೂ ಹೇಳೋದೇನು ಪ್ರಾಬ್ಲಮ್ಸ್, ಮ್ಯಾಮ್ ಮೇಕಪ್ ನಿಲ್ಲಲ್ಲ, ಬೇಗ ಬೇಗ ಮಾಡಬೇಕು ಕ್ಲೈಂಟ್ ಪ್ಲೇಸ್ ಅಲ್ಲಿ. ಸೊ ಎಲ್ಲರೂ ಸ್ವೆಟ್ ಆಗ್ತಿರ್ತಾರೆ, ಮೇಕಪ್ ನಿಲ್ಲಲ್ಲ, ಏನಾದ್ರೂ ಸೊಲ್ಯೂಷನ್ ಕೊಡಿ. ಏನು ಅಂತ ಸೊಲ್ಯೂಷನ್ ಹುಡುಕ್ಲಿ, ದೆನ್ ಆವಾಗ ಯೋಚನೆ ಮಾಡಿ ನಾನು R&D ಮಾಡಿ ಮನೆ ಮದ್ದನ್ನ ತಯಾರು ಮಾಡಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಲ್ಲೇನೆ ಕ್ರಿಸ್ಟಲ್ ಟೋನರ್ ಅಂತ ಲಾಂಚ್ ಮಾಡಿದೀನಿ. ಹೇಗೆ ಅಂದ್ರೆ, ಈ ಟೋನರ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಕೇರ್ ಎಲ್ಲಾನು ಇದ್ರಲ್ಲೇ ಇರುತ್ತೆ. ಪ್ರೈಮರ್ ಯೂಸ್ ಮಾಡೋ ಹಾಗಿಲ್ಲ, ಮಾಯಶ್ಚರೈಸರ್ ಅಂತೂ ಯೂಸ್ ಮಾಡೋ ಹಂಗೆ ಇಲ್ಲ, ಮೇಕಪ್ ಫಿಕ್ಸರು ಯೂಸ್ ಮಾಡೋ ಹಂಗಿಲ್ಲ. ಸೊ ಇದೊಂದೇ ಸಾಕಂಗಾರೆ, ಇದು ಒಂದೇ ಸಾಕು. ಸೊ ಆ ಟೋನರ್ ಯೂಸ್ ಮಾಡಿ ಕಂಪ್ಲೀಟ್ ಡ್ರೈ ಮಾಡ್ಬೇಕು ಸ್ಕಿನ್. ಡೈರೆಕ್ಟ್ ಕನ್ಸೀಲರ್ ಹಾಕಿ, ಫೌಂಡೇಶನ್ ಹಾಕಿ, ಲೂಸ್ ಪೌಡರ್ ಇಂದ ಸೆಟ್ ಮಾಡಿ, ಅಷ್ಟೇ ಮುಗೀತು. ಅಷ್ಟೇ. ನಿಮ್ಮ ಮೇಕಪ್ ಹಿಂಗ್ ಎಳೆದ್ರೂ ಬರಲ್ಲ. ನಾವು ಮಾಡೋದು ಪರ್ಮನೆಂಟ್ ಮೇಕಪ್ ಅಲ್ಲ, ಬಟ್ ಏನು ಅಂದ್ರೆ ಸ್ವೆಟ್ ಆದ್ರೂ ಪ್ಯಾಚಸ್ ಬರಲ್ಲ. ಸ್ವೆಟ್ ಆಗತ್ತೆ ಬಟ್ ಪ್ಯಾಚಸ್ ಬರಲ್ಲ. ನಿಮ್ಮ ಮೇಕಪ್ 8 to 10 hours ನಾನ್ ಗ್ಯಾರಂಟಿ ಕೊಡ್ತೀನಿ, ಫ್ರೆಶ್ ಆಗಿ ಹಾಗೆ ಇರುತ್ತೆ. ಈಗ ಮೇಕಪ್ ಹೇಗ್ ಮಾಡಿರ್ತೀವೋ ಅದೇ ತರ. ಇವಾಗ ಏನನ್ಸುತ್ತೆ, ಒಂದ್ ಸ್ವಲ್ಪ ಸ್ವೆಟ್ ಆದ್ಮೇಲೆ ಡಲ್ ಆಗ್ಬಿಡುತ್ತಲ್ಲ, ಬಟ್ ಆ ಮೇಕಪ್ ಅಲ್ಲಿ ಡಲ್ ಆಗದೇ ಇಲ್ಲ, ಅಷ್ಟು ಲಾಂಗ್ ಲಾಸ್ಟ್ ಇರುತ್ತೆ. ಬಟ್ ಸಕ್ಸಸ್ ಆಗಿರೋ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ತುಂಬಾ ಜನ ರಿವ್ಯೂಸ್ ಕೊಟ್ಟಿದ್ದಾರೆ, ಮ್ಯಾಮ್ ಆರ್ಡರ್ಸೇ ಬರ್ತಾ ಇರ್ಲಿಲ್ಲ, ನಿಮ್ಮ ಸೆಮಿನಾರ್ ಅಟೆಂಡ್ ಮಾಡಿದ್ಮೇಲೆ ನೀವು ಹೇಳ್ಕೊಟ್ರ ಟೆಕ್ನಿಕ್ಸು ಬೇಗ ಆಯ್ತು, ಕ್ಲೈಂಟ್ಸ್ ಹ್ಯಾಪಿ, ಸ್ವೆಟ್ ಆದ್ರೂ ಪ್ಯಾಚಸ್ ಬರ್ತಾ ಇಲ್ಲ, ಬಟ್ ಇದರಿಂದ ಆರ್ಡರ್ಸು ಜಾಸ್ತಿ ಆಗಿದೆ, ಕ್ಲೈಂಟ್ಸು ನಮ್ಗೆ ಅವರೇ ರೆಫರ್ ಮಾಡ್ತಿದ್ದಾರೆ, ಸೊ ನಿಮ್ಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾರೆ. ಬಟ್ ಅದ್ ಕೇಳಿದಾಗ ನನ್ಗೆ ಒಂಥರ ಸಮಾಧಾನ, ಇದ್ ಮಾಡಿದಕ್ಕೂ ಸಾರ್ಥಕ ಆಯ್ತು ಅಂತ. ಓಕೆ, ಈಗ ಪ್ರೈಮರ್ ಬಗ್ಗೆ ತಿಳ್ಕೊಂಡ್ವಿ, ಫೌಂಡೇಶನ್ ಬಗ್ಗೆ ತಿಳ್ಕೊಂಡ್ವಿ, ಟೋನರ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಪ್ರೊಸೀಜರ್ ಹೇಳಿ, ಮೇಕಪ್ ಪ್ರೊಸೀಜರ್. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್. ಸ್ಕಿನ್ ಹೆಂಗೆ ಇರಲಿ, ಸ್ಕಿನ್ ಕೇರ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆ ಸ್ಕಿನ್ ಕೇರ್ಗೆ ನಾನು ಆರ್ಗ್ಯಾನಿಕ್ ಟೋನರ್ ಅಂತ ಲಾಂಚ್ ಮಾಡಿದೆ. ಸೆಲ್ಫ್ ಮೇಡ್ಗೂ ಆಗುತ್ತೆ, ಬಿಫೋರ್ ಮೇಕಪ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಲೆಂತಿ ಪ್ರೊಸೀಜರ್ ಅದು, ಬಟ್ ಶಾರ್ಟ್ ಪ್ರೊಸೀಜರು ವಿತ್ ಸ್ಕಿನ್ ಕೇರ್ ಅಲ್ಲಿ ಅಂದ್ರೆ ನನ್ನ ಡ್ರ್ಯಾಗ್ ಪ್ರೂಫ್ ಮೇಕಪ್. ಸೊ ಪ್ರಾಪರ್ ಆಗಿ ಮಾಡಬೇಕು ಅಂತಂದ್ರೆ ಕ್ಲೆನ್ಸರ್, ಟೋನರ್, ಸಿರಮ್, ಕ್ರೀಮ್, ದೆನ್ ಮಾಯಶ್ಚರೈಸರ್, ದೆನ್ ಔಟ್ಡೋರ್ ಮಾಡಿದಾಗ ಸನ್ಸ್ಕ್ರೀನ್ ಬೇಕಾಗುತ್ತೆ. ಇಂಡೋರಿಗೆ ಸನ್ಸ್ಕ್ರೀನ್ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಪ್ರೈಮರ್, ಕನ್ಸೀಲರ್, ಫೌಂಡೇಶನ್, ಲೂಸ್ ಪೌಡರ್, ದೆನ್ ಫಿನಿಶಿಂಗ್ ಪೌಡರ್, ಸ್ಪ್ರೇ, ಫಿಕ್ಸಿಂಗ್ ಸ್ಪ್ರೇ, ಡನ್. ಬ್ಲಷ್, ಹೈಲೈಟರ್, ಐ ಮೇಕಪ್, ಲಿಪ್ಸ್ಟಿಕ್ ಅದೆಲ್ಲ ನೀವು ಆಮೇಲೂ ಮಾಡ್ಕೋಬಹುದು, ಇಲ್ಲ ಬಿಫೋರು ಮಾಡ್ಕೋಬಹುದು. ಅದಕ್ಕೂ ಇದೇ ಆಗಲ್ಲ. ಓಕೆ, ಈಗ ಪ್ರೈಮರ್ ಕೂಡ ಎಷ್ಟು ಅಪ್ಲೈ ಮಾಡ್ಕೊಬೇಕು, ಫೌಂಡೇಶನ್ ಎಷ್ಟು ಯೂಸ್ ಮಾಡಬೇಕು? ಒಳ್ಳೆ ಕ್ವೆಶನ್ ಕೇಳಿದ್ರಿ. ನನ್ನ ಸ್ಟೂಡೆಂಟ್ಸ್ಗೆ ನಾನು ಹೇಳೋದ್ ಗೊತ್ತಾ,
ನಮ್ಮ ಕಿಟ್ಟಲ್ಲಿ ಕೊಡ್ತೀವಿ ನಾವು ನಮ್ಮ ಅಕಾಡೆಮಿಯಲ್ಲಿ ಕಂಪ್ಲೀಟ್ 25,000 ವರ್ತ್ ಆಫ್ ಕಿಟ್ ಕೊಟ್ಬಿಡ್ತೀವಿ. ಆ ಕಿಟ್ಟಿಂದ 8 lakhs ತನಕ ಅರ್ನ್ ಮಾಡ್ಕೋಬಹುದು. ಅವ್ರಿಗೆ ಶಾಕ್, ಮ್ಯಾಮ್ ಇಷ್ಟೊಂದು ಆಗುತ್ತಾ? 100% ಆಗತ್ತೆ. ಲೈವಲ್ಲಿ ನೀವೇ ಎಕ್ಸ್ಪೀರಿಯನ್ಸ್ ಆಗ್ತೀರಾ ಅಂತ ಹೇಳ್ತೀನಿ. ಒಂದು ಫೌಂಡೇಶನ್ 30 ml ಯೂಸ್ ತಗೊಂಡ್ರೆ ನೀವು ಫೌಂಡೇಶನ್ ಮಿನಿಮಮ್ 120 to 150 ಟೈಮ್ಸ್ ಮೇಕಪ್ ಮಾಡ್ಕೋಬಹುದು. 20 ಟೈಮ್ 30 ಟೈಮ್ಸ್ ಅಲ್ಲ, 150 ಟೈಮ್ಸ್ ಕಂಪ್ಲೀಟ್ ಫೇಸ್ ಅಂಡ್ ನೆಕ್. ನಾವು ಯೂಸ್ ಮಾಡೋದೆಷ್ಟು? ಜಸ್ಟ್ 2 ಪಂಪ್ಸ್ ಅಷ್ಟೇ. 2 ಪಂಪ್, 1 ಪಂಪ್, ಇಲ್ಲಿ 1 ಪಂಪ್. ಅದನ್ನೇ ಬ್ಲೆಂಡ್ ಮಾಡ್ತಾ ಹೋಗೋದು. ಅದನ್ನೇ ಬ್ಲೆಂಡ್ ಮಾಡೋದು, ಯಾಕೆಂದ್ರೆ ನಾವು ಸ್ಕಿನ್ ಪ್ರಿಪೇರ್ ಚೆನ್ನಾಗಿ ಮಾಡಿರ್ತೀವಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ಫೇಸು ನೆಕ್ಕು ಎಲ್ಲ ಸೇರಿದ್ರೆ 3 ಪಂಪೇ ಆಗುತ್ತೆ. ಅಂಡ್ ಪ್ರೈಮರಿಗೆ ಬಂದ್ರಿ, ಆ ಒಂದು ಪ್ರೈಮರು ಒಂದು ಆಲ್ಮೋಸ್ಟ್ ನಿಮ್ಗೆ 250 ಮೆಂಬರ್ಸಿಗೆ ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೇಕಾಗಿರೋ ಕ್ವಾಂಟಿಟಿಗೆ ಬಂದಾಗ ಸಾಸಿವೆ ಅಷ್ಟೇ ಯೂಸ್ ಮಾಡ್ಬೇಕು, ಜಾಸ್ತಿ ಯೂಸ್ ಮಾಡಂಗಿಲ್ಲ. ಯಾಕೆಂದ್ರೆ ಲೇಯರ್ಸ್ ಬಿಲ್ಡ್ ಆಗುತ್ತೆ ಸ್ಕಿನ್ ಮೇಲೆ. ಸೊ ನಾವು ಲೇಯರ್ಸ್ ಬಿಲ್ಡ್ ಮಾಡಬಾರ್ದು, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿಸ್ಬೇಕು ಸ್ಕಿನ್ಗೆ. ಸೊ ಹಂಗ್ ಕೊಟ್ಟಾಗ ಲಾಂಗ್ ಲಾಸ್ ಕೂತ್ಕೊಳ್ಳುತ್ತೆ ಮೇಕಪ್. ಮತ್ತೆ ಎಷ್ಟೊಂದ್ಸರಿ ತಲೆಯಲ್ಲಿ ಒಂದು ಕೂತಿರುತ್ತೆ ನಮ್ಗೆ, ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಸಿನ್ಸ್ ನಾನು ಕೂಡ ಮೀಡಿಯಾಲೋ ಅಥವಾ ನಾನು ಒಂದು ಆರ್ಟಿಸ್ಟ್ ಆಗಿರೋದ್ರಿಂದ ಈಗ ಫಿಲ್ಮ್ ಅಥವಾ ಬೇರೆ ಶೂಟಿಂಗ್ಸ್ ಎಲ್ಲ ಹೋದ್ರೆ ಕೆಲವರು ಒಂದೊಂದು ಸರಿ ಸಿಕ್ಕಂತ ಒಂದೊಂದು ಮೇಕಪ್ ಆರ್ಟಿಸ್ಟ್ಗಳು ಒಬ್ಬೊಬ್ಬರು ಒಂದೊಂದು ರೆಫರ್ ಮಾಡ್ತಾ ಹೋಗ್ತಾರೆ. ತುಂಬಾ ಜನ ತಲೆಯಲ್ಲಿ ಒಂದಿರುತ್ತೆ, ಈಗ ಪ್ರೈಸ್ ಜಾಸ್ತಿ ಇದ್ದಷ್ಟು ಅದೇನೋ ತುಂಬಾ ದೊಡ್ಡ ಒಳ್ಳೆ ಮೇಕಪ್ ಅಂತ. ಯಾರು ಕಮ್ಮಿ ಅಫೋರ್ಡಬಲ್ ತುಂಬಾ ಕಮ್ಮಿಗೆ ಸಿಗತ್ತೆ ಅಂದ್ರೆ ಬೇಕಾಯ್ತು ಅಥವಾ ಏನೋ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಆಕ್ಚುಲಿ ತುಂಬಾ ಜಾಸ್ತಿ ದುಡ್ಡು ಕೊಟ್ಟು ತಗೋತೀವಲ್ಲ, ಅದು ನಿಜವಾಗ್ಲೂ ಅದ್ಭುತ ಆತರ ಇರತ್ತ? ಹೆಂಗದು? ಅದು ರಿಸಲ್ಟ್ ಜಾಸ್ತಿ ಇರತ್ತೆ. ಯಾಕೆ ಅಂದ್ರೆ ಅದರಲ್ಲಿ ಮಿನರಲ್ ಆಯಿಲ್ ಜಾಸ್ತಿ ಯೂಸ್ ಮಾಡಿರ್ತಾರೆ, ಮೈಕಾ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನಾವು ಹಳೆ ಕಾಲದಲ್ಲಿ ಮೈಕಾ ಯೂಸ್ ಮಾಡ್ತಿದ್ರು ಗೊತ್ತಾ, ಸ್ಪೀಕರ್ಗೆಲ್ಲ. ಮೈಕಾ ಇದೆ ತಾನೆ, ಕಾಗೆ ಬಂಗಾರ. ಎಕ್ಸಾಕ್ಟ್ಲಿ, ಹೌದು, ಕಾಗೆ ಬಂಗಾರ. ಅದನ್ನ ಮೇಕಪ್ ಆಗಿ ಯೂಸ್ ಮಾಡಿರ್ತಾರೆ. ಸೊ ಜಾಸ್ತಿ ಯೂಸ್ ಮಾಡೋದ್ರಿಂದ ಜಾಸ್ತಿ ಮಾಡ್ಕೊಂತಾರ ಅವ್ರು ಪ್ರೈಸು. ಸೊ ಇದ್ರಲ್ಲಿ ಕೆಲವುದ್ರಲ್ಲಿ ಮೈಕಾ ಇರಲ್ಲ, ಟ್ಯಾಲ್ಕಮ್ಸ್ ಯೂಸ್ ಮಾಡಿರ್ತಾರೆ. ಸೊ ಕಡಿಮೆ ಪ್ರೈಸಿಂಗ್ ಇರುತ್ತೆ. ಸೊ ಒಂದೇ ಒಂದು ನಾನು ಹೇಳೋದು ಏನು ಅಂದ್ರೆ, ಡ್ರಗ್ ಸ್ಟೋರ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಡಿ ಯಾರೂನು. ಮೇನ್ ಪ್ರೊಫೆಷನಲ್ ಆರ್ಟಿಸ್ಟ್ ಅಂದಂಗ ಪ್ರೊಫೆಷನಲ್ ಬ್ರ್ಯಾಂಡ್ಸೇ ಯೂಸ್ ಮಾಡಬೇಕು, ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸ್ ಯೂಸ್ ಮಾಡಬಾರ್ದು. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಡ್ರಗ್ ಸ್ಟೋರ್ ಪ್ರಾಡಕ್ಟ್ ಬಂದು ಸೆಲ್ಫ್ ಮೇಡ್ ಮಾಡಿರೋಂಥದ್ದು. ಲಾಂಗ್ ಲಾಸ್ ಇರತ್ತೆ, ಇರಲ್ಲ ಅಂತಲ್ಲ. ಬಟ್ ನಿಮ್ಗೆ ನೀವ್ ಏನಕ್ಕೆ ಹೈರ್ ಮಾಡ್ತೀರಾ ಪ್ರೊಫೆಷನಲ್ ಆರ್ಟಿಸ್ಟ್ನ? ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿರೋಂಥದ್ದು ಪ್ರೊಫೆಷನಲ್ ಆಗಿ ಮಾಡ್ಲಿ ಅಂತ. ಸೊ ನಿಮ್ಮ ಹತ್ರ ಇರೋ ತರದ್ದೇ ನಾನು ಸ್ವಿಸ್ ಬ್ಯೂಟಿ ಆಗ್ಲಿ, ಲ್ಯಾಕ್ಮೆ ಆಗ್ಲಿ, ಲಾರಿಯಲ್ ಆಗ್ಲಿ ಇಟ್ಕೊಂಡ್ಬಿಟ್ರೆ ಪ್ರೊಫೆಷನಲ್ ಅಂದ್ರೆ ಈಸಿಯಾಗಿ ಸಿಗೋಂಥ ಪ್ರಾಡಕ್ಟ್ಸು ನನ್ನ ಕಿಟ್ಟಲ್ಲೂ ಇದ್ದಾಗ್ಲೂ ಏನಂತೀರಾ, ಫಸ್ಟ್ ಪೇಮೆಂಟ್ ನಾವು ಬೇರೆ ಮಾತಾಡಿರ್ತೀವಿ ನಂಬರು. ಬಟ್ ಅಲ್ಲಿ ಬಂದಾಗ ನಿಮ್ಮ ಪ್ರಾಡಕ್ಟ್ಸು ನನ್ನ ಪ್ರಾಡಕ್ಟ್ಸ್ ಒಂದೇ ಇದ್ದಾಗ ನೀವೇನ್ ಮಾಡ್ತೀರಾ, ನನ್ನ ಹತ್ರನೂ ಇದೆ, ನಾನು ಇನ್ವೆಸ್ಟ್ ಮಾಡಿದೀನಿ, ನಿಮ್ಗೂ ಕೊಟ್ಟು ಅದಕ್ಕೆ ಯಾಕೆ ಕೊಡ್ಬೇಕು? ಸೊ ಆ ನಂಬರ್ ಕಟ್ ಮಾಡ್ಬಿಡಿ. ನಂಬರ್ಸ್ ಮಾತಾಡ್ತಿಲ್ಲ, ನಾನು ಪ್ರೈಸಿಂಗ್ ಮಾತಾಡ್ತಿಲ್ಲ. ಸೊ ಕ್ಲೈಂಟ್ಸ್ ಅಲ್ಲ, ನಾನಿದ್ರು ಆ ಪ್ಲೇಸಲ್ಲಿ ಅದನ್ನೇ ಮಾತಾಡ್ತೀನಿ. ಸೊ ಅದನ್ನೇ ಕ್ಲೈಂಟ್ಸು ಮಾತಾಡ್ತಾರೆ. ಸೊ ಹಾಗಾಗಿ ಪ್ರೊಫೆಷನಲ್ ಆರ್ಟಿಸ್ಟ್ ಅಂದಾಗ ಪ್ರೊಫೆಷನಲ್ ಬ್ರ್ಯಾಂಡೇನೆ ತುಂಬಾ ಕಡಿಮೆಗೆ ಸಿಗತ್ತೆ. ಅದನ್ನು ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ, ಒಂದು ಬ್ರ್ಯಾಂಡ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಫ್ರಾಂಚೈಸಿ ತಗೊಂಡಿದ್ದೀನಿ. ಬ್ರ್ಯಾಂಡ್ ಹೆಸರು ಬೇಡ, ಬಟ್ ತುಂಬಾ ಅಫೋರ್ಡಬಲ್ ಪ್ರೈಸು. ಬೇರೆ ಕಂಟ್ರೀಸ್ ಇಂದ ಬರುತ್ತೆ, ಕೆನಡಾ ಇಂದ ಬರುತ್ತೆ, ಕೊರಿಯಾ ಇಂದ ಬರುತ್ತೆ ಪ್ರಾಡಕ್ಟ್ಸು, ಎಲ್ಲಾ ಕಂಟ್ರೀಸ್ ಇಂದನೂ ಬರುತ್ತೆ. ಬಟ್ ಏನು ಅಂದ್ರೆ ಹೈ ಎಂಡ್ ಬ್ರ್ಯಾಂಡ್ ಅಲ್ಲಿ ಏನ್ ಸಿಗತ್ತೆ ಅದೇ ಕ್ವಾಲಿಟಿ ಇದ್ರಲ್ಲೂ ಸಿಗತ್ತೆ. ಇದ್ರಲ್ಲಿ ಏನು ಅಂತಂದ್ರೆ ಸ್ಪೆಷಾಲಿಟಿ, ನಾವು ಹೈ ಎಂಡ್ ಬ್ರ್ಯಾಂಡು 4,000 5,000 ಕೊಡ್ತೀವಲ್ಲ, 4,800 ಕೊಡೋ ಪ್ರಾಡಕ್ಟ್ ಇಂಟರ್ನ್ಯಾಷನಲ್ ಬ್ರ್ಯಾಂಡು ಈ ಬ್ರ್ಯಾಂಡ್ ಅಲ್ಲಿ ಸಿಗತ್ತೆ. ಅದರಿಂದ ನನಗೆ ಇಷ್ಟಪಟ್ಟು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನಾನು ಫ್ರಾಂಚೈಸಿ ತಗೊಂಡೆ. ನಾನು ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಅಂಡರ್ 1000 ಬಡ್ಜೆಟ್ ಅಲ್ಲೇ ಬರುತ್ತೆ ಎಲ್ಲಾನು. ಓ ಸೂಪರ್. ಬಡ್ಡಿಂಗ್ ಮೇಕಪ್ ಆರ್ಟಿಸ್ಟ್ಗೆ, ಹೊಸದಾಗಿ ಸ್ಟಾರ್ಟ್ ಮಾಡೋ ಮೇಕಪ್ ಆರ್ಟಿಸ್ಟ್ಗೆ, ಹೊಸದಾಗಿ ಎತ್ಕೊಂಡಿದ ತಕ್ಷಣ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇಟ್ಕೊಂಡಿದ್ದೀರಾ ಅಂದ ತಕ್ಷಣ 20,000 ಯಾರು ಕೊಡಲ್ಲ. ಸ್ಟಾರ್ಟ್ ಆಗೋದೇನೆ 3,000, 5,000, 8,000. ಸೊ ಅಂತವ್ರಿಗೆ ನೀವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಹಾಕ್ಬಿಟ್ರೆ ಎಲ್ ಮಾಡ್ತೀರಾ? ಇನ್ನೊಂದು ಇದೆ ಕೀ ಪಾಯಿಂಟ್ ಇಲ್ಲಿ. ಆಸ್ ಎ ಬಿಗಿನರ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಹಾಕ್ಬಿಟ್ಟೆ ನಿಮ್ನ ಇಂಪ್ರೆಸ್ ಮಾಡೋದಿಕ್ಕೆ. ಹಾಕಿದ ತಕ್ಷಣ ನೀವೇನಂತೀರಾ, ಚೆನ್ನಾಗಿ ಬಂದಿದೆ ಅಂತೀರಾ, ಖುಷಿ ಪಡ್ತೀರಾ, ಕಡಿಮೆ ದುಡ್ಡಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಯೂಸ್ ಮಾಡಿದ್ದೀರಾ ಅಂತ. ಸೊ ಇನ್ನು ಏನಾಗುತ್ತೆ, 6 months ಆದ್ಮೇಲೆ ಸೇಮ್ ಕ್ಲೈಂಟ್ ಬರ್ತಾರಲ್ಲ, ಸೇಮ್ ಪ್ರೈಸ್ ಕೊಡಕ್ಕಾಗಲ್ಲ ನಾನು ಅದೇ 5,000ಗೆ. ನಾನು ಇನ್ಕ್ರೀಸ್ ಮಾಡಿರ್ತೀನಿ. ಆವಾಗ ಏನಾಗುತ್ತೆ, ಕ್ಲೈಂಟ್ಗೂ ನಮಗೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಅದು ಆಗ್ಬಾರ್ದು ಅಂತಂದಾಗ ಸ್ಟಾರ್ಟಿಂಗ್ ಇಂದಾನೆ ಪ್ರತಿಯೊಬ್ರು ಗೈಡ್ ಮಾಡ್ಬೇಕಾಗಿರೋದು ಇಂಥದ್ದೇ.
ಒಂದು 3-4 ರೇಂಜ್ ಇಟ್ಕೊಳ್ಳಿ. ಅವ್ರ ಪ್ರೈಸ್ಗೂ ನಿಮ್ಮ ಪ್ರೈಸ್ಗೂ ಏನು ಅಫೋರ್ಡ್ ಆಗುತ್ತೆ ಅದನ್ನ ಮಾಡಿ. ಕಡಿಮೆ ದುಡ್ಡಿಗೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಯೂಸ್ ಮಾಡಬೇಡಿ. ಒಂದು ಕ್ವಾಲಿಟಿ ನಿಮ್ಗೇನೋ ಹೆಸರು ಬರುತ್ತೆ ಇವಾಗ, ಬಟ್ ನೆಕ್ಸ್ಟ್ ಟೈಮ್ ಆ ಹೆಸರು ಉಳಿಸ್ಕೊಳಕ್ ಆಗಲ್ಲ. ಕರೆಕ್ಟ್. ಮತ್ತೆ ರಿಲೇಶನ್ಶಿಪ್ ಹಾಳಾಗುತ್ತೆ, ಅವ್ರು ರೆಫರ್ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ, ಕ್ಲೈಂಟ್ಸು ಕಡಿಮೆ ಆಗುತ್ತೆ. ಬಟ್ ಅದೇನೇ ವೇರಿ ಮಾಡ್ಕೊಂಡು ಹೋದಾಗ ನಮ್ಮ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ನಮಗೆ ಕ್ವಾಲಿಟಿನೂ ಇಂಪ್ರೂವ್ ಆಗುತ್ತೆ. ಸೊ ಈ ಪ್ರೈಸ್ ಇದೆ ಅಂದಾಗ ವಾಟರ್ ಪ್ರೂಫ್ ಮೇಕಪ್ ಬೇರೆ, ಸ್ವೆಟ್ ಪ್ರೂಫ್ ಮೇಕಪ್ ಬೇರೆ, ಡ್ರ್ಯಾಗ್ ಪ್ರೂಫ್ ಮೇಕಪ್ ಬೇರೆ, ಸೊ ಲಾಂಗ್ ಲಾಸ್ ಬೇರೆ, HD ಬೇರೆ ಅಂತ ಇಟ್ಕೊಂಡಾಗ ಏನಾಗುತ್ತೆ, ಕ್ಲೈಂಟ್ಗೆ ಒಳ್ಳೆ ಇಂಪ್ರೆಷನ್ ಬರುತ್ತೆ. ಹಾಪ ಇವರು, ಯಾಕೆಂದ್ರೆ ಕ್ಲೈಂಟ್ಸ್ಗೆ ಅರ್ಥ ಮಾಡಿಸ್ಬೇಕು ನಾವು. ಏನೇ ಇದ್ರು ಮ್ಯಾಮ್ ಡಿಫ್ರೆಂಟ್ ಟೆಕ್ನಿಕ್ಸ್ ಇರುತ್ತೆ, ಡಿಫ್ರೆಂಟ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ, ಸೊ ನಿಮಗೆ ಯಾವ್ದು ಬೇಕು ಅಂತ ಹೇಳಿದಾಗ ಅವ್ರಿಗೂ ಅರ್ಥ ಆಗುತ್ತೆ. ಅವರು ಅರ್ಥ ಮಾಡ್ಕೊಂಡು ನಮಗೆ ರಿಯಾಕ್ಟ್ ಮಾಡ್ತಾರೆ. ಸೊ ಅರ್ಥ ಮಾಡಿಸ್ದಿರಾನೆ ಅವರು ಕಡಿಮೆ ತಗೊಂಡ್ರು ನಾನಿನ್ನೂ ಕಡಿಮೆ ತಗೊಂತೀನಿ ಆ ಥರ ಮಾಡೋ ಹಂಗಿಲ್ಲ ಇಂಡಸ್ಟ್ರಿನ, ಅದರಿಂದ ಹಾಳಾಗ್ತಾ ಇದೆ.